ಏರ್ಟೆಲ್ ಸಿಮ್ ಅನ್ನ ಬಿಟ್ಟು ಜನ ಓಡ್ತಿರೋದು ಯಾಕೆ? ಏರ್ಟೆಲ್ ಬೇಡ ಅಂತ ಹೇಳಿ ಜನರು ಪಟ್ಟು ಹಿಡಿದು ಕೂತ್ಕೊಂಡಿದ್ಯಾಕೆ? ಏರ್ಟೆಲ್ ಸಿಮ್ ನಿಂದ ಬೇರೆ ಬೇರೆ ಸಿಮ್ಗೆ ಜಂಪ್ ಆಗ್ತಿದ್ದಾರೆ. ಬೇರೆ ಬೇರೆ ಕಂಪನಿಯ ಸಿಮ್ಗಳನ್ನ ಖರೀದಿ ಮಾಡ್ತಿರುವಂತಹ ಜನರು. ಏರ್ಟೆಲ್ ಪ್ರತಿ ಬಾರಿಯೂ ಕೂಡ ವ್ಯಾಪ್ತಿ ಪ್ರದೇಶದ ಹೊರಗೇ ಇರುತ್ತೆ. ಏರ್ಟೆಲ್ ಬಿಟ್ಟು ಬೇರೆ ಸಿಮ್ಮಿನ ಆಯ್ಕೆಗೆ ಕಾರಣ ಏನಾಗಿರಬಹುದು? ಹಾಗಾದ್ರೆ ಏರ್ಟೆಲ್ ಕಿರಿಕಿರಿಯಿಂದ ಜನರು ಬೇಸತ್ತು ಹೋಗಿದ್ಯಾಕೆ? ಅಂತಂದ್ರೆ ಏರ್ಟೆಲ್ ಅವ್ರಿಗೆ ಇಷ್ಟ ಬಂದಿದ್ದ ಸಮಯದಲ್ಲಿ ಸಾರಿ ಕೇಳ್ಕೊಂಡು ಒಂದೂವರೆ ತಾಸು ನೆಟ್ವರ್ಕೇ ಕೊಡಲ್ಲ. ಬೆಂಗಳೂರಂತಹ ಸಿಟಿಯಲ್ಲೂ ಕೂಡ ಏರ್ಟೆಲ್ ನೆಟ್ವರ್ಕ್ ಇಲ್ಲ ಅಂತಂದ್ರೆ ಗುಡ್ಡಗಾಡಿನ ಪ್ರದೇಶದಲ್ಲಿ ಮನೆ ಮಾಡ್ಕೊಂಡ ಇರುವಂತಹವರ ಪರಿಸ್ಥಿತಿ ಏನಾಗಿರ್ಬೋದು? ಯಾರೋ ಹೇಳ್ತಾ ಇದ್ರು ಏನು ಅಂತಂದ್ರೆ, ಪೋರ್ಟ್ ಮಾಡಿಸ್ಕೊಂತೀನಿ ಏರ್ಟೆಲ್ ಟು ಜಿಯೋ ಅಂತ. ಈಗ ಏರ್ಟೆಲ್ ಟು ಜಿಯೋ ಪೋರ್ಟ್ ಮಾಡಿಸ್ಕೊಂಡ್ರೆ ಹೊಡ್ತಾ ಏರ್ಟೆಲ್ಗೆ ಏರ್ಟೆಲ್ ಕಂಪನಿ ಸಿಮ್ಗಳನ್ನ ಖರೀದಿ ಮಾಡ್ತಾ ಇಲ್ಲ ಜನರು. ಯಾಕೆ ಅಂತಂದ್ರೆ ಆಕ್ಸಿಡೆಂಟ್ ಆಗಿ ಬಿದ್ರು ಫ್ರೆಂಡಿಗೆ ಫೋನ್ ಮಾಡಿ ಹಲೋ ಬಿದ್ದು ಹೋಗ್ಬಿಟ್ಟಿದ್ದೀನಪ್ಪ ಒಂದು ಹೆಲ್ಪ್ ಮಾಡು ಅಂತ ಹೇಳೋಕ್ಕೂ ಕೂಡ ಏರ್ಟೆಲ್ ಅಲ್ಲಿ ಯಾವುದೇ ಸಿಗ್ನಲ್ ಇರೋದಿಲ್ಲ. ಕಿರಿಕಿರಿಯಿಂದ ಬೇಸತ್ತು ಹೋಗಿರುವಂತಹ ಜನರು ಏರ್ಟೆಲ್ ಸಿಮ್ ಅನ್ನ ತೆಗೆದುಕೊಳ್ಳೋಕ್ಕೂ ಕೂಡ ಮನಸ್ಸು ಮಾಡ್ತಾ ಇಲ್ಲ. ಏರ್ಟೆಲ್ ಜಾಹೀರಾತು ನೋಡಿದ್ದೀರಾ? ಗುಡ್ಡಗಾಡಿನ ಪ್ರದೇಶದಲ್ಲಿ ಒಬ್ಬ ಇರ್ತಾನೆ, ಅವನು ಹೇಳ್ತಾನೆ ನನಗೆ ಏರ್ಟೆಲ್ ಬರ್ತಾ ಇದೆ, ಏರ್ಟೆಲ್ ಸಿಮ್ ನೆಟ್ವರ್ಕ್ ಬರ್ತಾ ಇದೆ ಅಂತ ಹೇಳ್ತಾನೆ. ಕೆಲವೊಬ್ರು ಹೇಳ್ತಾರೆ, ಕೆಳಗಡೆ ಕಮೆಂಟ್ ಮಾಡ್ತಾರೆ, ಗುಡ್ಡಗಾಡು ಪ್ರದೇಶದಲ್ಲಿ ಮಾತ್ರ ಬರುತ್ತೆ ಏರ್ಟೆಲ್, ಸಿಟಿಗಳಲ್ಲಿ ಬರೋದಿಲ್ವಾ ಅಂತ. ಎಸ್, ಏರ್ಟೆಲ್ ಕಿರಿಕಿರಿಯಿಂದ ಜನರು ಬೇಸತ್ತು ಹೋಗಿದ್ದಾರೆ. ಬೇರೆ ಬೇರೆ ಸಿಮ್ಗಳನ್ನ ಪರ್ಚೇಸ್ ಮಾಡೋಕೆ ರೆಡಿಯಾಗಿದ್ದಾರೆ. ಬಿತ್ತು ಹೊಡ್ತಾ ಏರ್ಟೆಲ್ ಕಂಪನಿ ಅವರಿಗೆ ಸಾರಿ ಕೇಳಿದ್ರೆ ಮುಗ್ದೋಗಲ್ಲ ಸ್ವಾಮಿ,